ಬ್ರೇಕ್ನ ನಂತರ ನಮಸ್ಕಾರ ಕರ್ನಾಟಕದಲ್ಲಿ ಈಗ ಯೋಗಾಸನ ನೋಡುವ ಸಮಯ. ಯೋಗವೇ ಆರೋಗ್ಯ, ಯೋಗವೇ ಭಾಗ್ಯ ಅಂತ ಹೇಳ್ತಾರೆ. ಪ್ರತಿದಿನ ಯೋಗಾಸನ ಮಾಡಿದ್ರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬಹಳ ಬಲಿಷ್ಠವಾಗಿರುತ್ತೆ ಅಂತಾರೆ. ಸಿಂಧು ಲೋಕನಾಥ್ ಅವರು ಇವತ್ತು ಯಾವ ಯೋಗಾಸನ ಹೇಳ್ಕೊಡ್ತಾರೆ ನೋಡಿ. ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತಿನ ಯೋಗ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಕೈಯಿಂದ ಪಾದದ ಭಂಗಿ ಅಂತ ಈ ಆಸನವನ್ನು ಕರೆಯುತ್ತಾರೆ. ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡುವಾಗ ಈ ಆಸನವನ್ನು ಮಾಡುತ್ತಾರೆ. ಬನ್ನಿ ನಮ್ಮ ಜೊತೆ ಈ ಆಸನವನ್ನು ಹೇಗೆ ಮಾಡುವುದು ಅಂತ ಕಲಿಯೋಣ. ಬೆನ್ನು ಮೂಳೆಯನ್ನು ನೆಟ್ಟಗೆ ಇರಿಸಿ, ಪಾದಗಳನ್ನು ಒಟ್ಟಿಗೆ ಇರಿಸಿ ಮತ್ತು ಕೈಗಳನ್ನು ದೇಹದ ಪಕ್ಕದಲ್ಲಿ ಇರಿಸಿ ನಿಂತುಕೊಳ್ಳಿ. ನಿಮ್ಮ ದೇಹವನ್ನು ವಿಶ್ರಾಂತಿ ಮಾಡಿ, ದೇಹದ ತೂಕವನ್ನು ಎರಡು ಪಾದಗಳ ಮೇಲೆ ಸಮವಾಗಿ ವಿತರಿಸಿ. ನಿಧಾನವಾಗಿ ಮುಂದಕ್ಕೆ ಬಾಗಿ ದೇಹಕ್ಕೆ ಮೂಳೆಗಳು ಅಥವಾ ಸ್ನಾಯುಗಳು ಇಲ್ಲ ಎಂದು ಊಹಿಸಿ. ದೇಹವನ್ನು ಒತ್ತಡಕ್ಕೆ ಒಳಪಡಿಸಬೇಡಿ ಅಥವಾ ಬಲವಂತಪಡಿಸಬೇಡಿ. ಬೆರಳುಗಳನ್ನು ಕಾಲ್ಬೆರಳುಗಳ ಕೆಳಗೆ ಇರಿಸಿ ಅಥವಾ ನಿಮ್ಮ ಕಣಕಾಲುಗಳನ್ನು ಹಿಡಿದುಕೊಳ್ಳಿ. ನಿಮ್ಮ ಕತ್ತಿನ ಹಿಂಭಾಗವನ್ನು ವಿಶ್ರಾಂತಿ ಮಾಡಿ. ನಿಮ್ಮ ಕಾಲುಗಳು ಮತ್ತು ಮೊಣಕಾಲುಗಳು ನೇರವಾಗಿರಲಿ. ಪಾದಹಸ್ತಾಸನದ ಪ್ರಯೋಜನಗಳು: ಜೀರ್ಣಕಾರಿ ಅಂಗಗಳನ್ನು ಮಸಾಜ್ ಮಾಡುತ್ತದೆ, ಹೊಟ್ಟೆ ಉಬ್ಬರ, ಮಲಬದ್ಧತೆ ಮತ್ತು ಅಜೀರ್ಣವನ್ನು ನಿವಾರಿಸುತ್ತದೆ. ಬೆನ್ನು ಮೂಳೆಯ ನರಗಳು ಉತ್ತೇಜಿಸಲ್ಪಡುತ್ತವೆ ಮತ್ತು ಟೋನ್ ಆಗುತ್ತದೆ. ಚೈತನ್ಯವನ್ನು ಹೆಚ್ಚಿಸುತ್ತದೆ, ಏಕಾಗ್ರತೆಯನ್ನು ಸುಧಾರಿಸುತ್ತದೆ. ಇವಾಗ ಆಸನದಿಂದ ಮೆಲ್ಲನೆ ಹಿಂದೆ ತಿರುಗಿ. ಇವಾಗ ನೆಕ್ಸ್ಟ್ ಮಾಡ್ತಿರೋ ಆಸನದ ಹೆಸರು ಅಧೋಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ ಮಾಡುವ ವಿಧಾನ. ಇವಾಗ ವಜ್ರಾಸನದಿಂದ ಬಿತಿಲಿ ಆಸನಕ್ಕೆ ಬನ್ನಿ. ಮತ್ತೆ ಇವಾಗ ನಿಮ್ಮ ಸೊಂಟ ಮತ್ತೆ ಹಿಮ್ಮಡಿ ಭಾಗ ಪಾದವನ್ನು ಮೇಲಕ್ಕೆ ತಾಗಿ. ಮೊಣಕೈ ಮತ್ತು ಮೊಣಕಾಲನ್ನು ನೇರವಾಗಿಸಿ. ದೇಹವು ವಿ ಆಕಾರದಲ್ಲಿ ಇರಬೇಕು. ಕೈಗಳು ಭುಜದ ಸಮಾನಾಂತರವಾಗಿರಬೇಕು ಮತ್ತು ಪಾದಗಳು ಸೊಂಟದ ಸಮಾನವಾಗಿರಲಿ. ಹೆಬ್ಬೆರಳುಗಳು ಮೇಲಿನ ಭಾಗಕ್ಕೆ ನೋಡುತ್ತಿರಲಿ. ಕೈಗಳನ್ನು ಮೇಲಕ್ಕೆ ಉರಿಕೊಳ್ಳಿ. ಮೊಣಕಾಲುಗಳನ್ನು ಮಡಚಿ ಮೊದಲಿನ ಭಂಗಿಗೆ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.